ಸೊ ಇವತ್ತಿನ EBIT EPS ಪ್ರಾಬ್ಲಮ್ 2ನ ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಪ್ರಾಬ್ಲಮ್ 2 ಅಲ್ಲಿ RM ಲಿಮಿಟೆಡ್ ಈಸ್ ಎ ಕ್ಯಾಪಿಟಲೈಸ್ಡ್ ವಿತ್ 50,000 ಈಕ್ವಿಟಿ ಶೇರ್ ಆಫ್ RS 10 ಈಚ್ ಅಂತ ಕೊಟ್ಟಿದ್ದಾರೆ. ಕಂಪನಿ ವಾಂಟ್ಸ್ ಅನದರ್ RS, ಸೊ ಕಂಪ್ನಿಗೆ ಇನ್ನೂ ಅನದರ್ RS 5 lakh ಫಾರ್ ಎಕ್ಸ್ಪೆನ್ಷನ್ ಪ್ರೋಗ್ರಾಮ್ಗೆ ಬೇಕಾಗಿದೆ. ದ ಫಾಲೋವಿಂಗ್ ಆರ್ ಡಿಫ್ರೆಂಟ್ ಪ್ಲ್ಯಾನ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಆಲ್ ಈಕ್ವಿಟಿ ಶೇರ್ ಆಪ್ಷನ್ 1 2,50,000 in equity at the balance in preference share carrying 10% dividend. ಆಪ್ಷನ್ 2 ಅದಾದಮೇಲೆ RS 2,50,000 in equity and the balance in debenture at 10% interest, ಇದು ಆಪ್ಷನ್ 3 ಅಂತ ಕರಿತೀವಿ. ಅದಾದಮೇಲೆ ಆಲ್ ಡಿಬೆಂಚರ್ ಅಟ್ 8%, ಇದು ಆಪ್ಷನ್ 4 ಅಂತ ಕರಿತೀವಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 4 ಕ್ವಶನ್ನ ಕೊಟ್ಟಿದ್ದಾರೆ. ಈ 4 ಕ್ವಶನ್ನ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಅಂತ ನಾವು ಕಾಲಮಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಟ್ಯಾಕ್ಸ್ ರೇಟ್ ಈಸ್ ಎ 50% ಆ್ಯಂಡ್ ಅಟ್ ದ ಎಕ್ಸಿಸ್ಟಿಂಗ್ EBIT ಈಸ್ RS 1,60,000. ಇಲ್ಲಿ ಟ್ಯಾಕ್ಸ್ ರೇಟ್ ಎಷ್ಟಾಗಿದೆ 50,000 ಮತ್ತು ಎಕ್ಸಿಸ್ಟಿಂಗ್ EBIT ಎಷ್ಟು ಅಂದಾಗ 1,60,000 ಅಂತ ಕೊಟ್ಟಿದ್ದಾರೆ ಪ್ರೆಸೆಂಟ್ ಇರೋದು. ಆಮೇಲೆ ಕೆಳಗಡೆ ಏನು ಕೊಟ್ಟವ್ರೆ, ಕ್ಯಾಲ್ಕುಲೇಟ್ EPS ಫಾರ್ ದ ಪ್ಲ್ಯಾನ್. ಸೊ EPSನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಅಂದರೆ ಈ 4 ಪ್ಲ್ಯಾನ್ಸ್ ಏನಿದೆಯಲ್ಲ ಅದು EPS ಅರ್ನಿಂಗ್ ಪರ್ ಶೇರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದಮೇಲೆ ವಾಟ್ ವಿಲ್ ದ EPS ಇಫ್ EBIT ಈಸ್ ಡಬಲ್ಡ್. ಅಕಸ್ಮಾತ್ EBIT ಏನಾದರೆ ಡಬಲ್ ಆದರೆ EPS ಏನಾಗುತ್ತೆ ಅವ್ರು ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ EBIT 6,60,000 ಇಲ್ಲಿ EBIT 1,60,000 ಇದೆ. ಅಕಸ್ಮಾತ್ ಇಲ್ಲಿ ಬಿ ನಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ವಾಟ್ ವುಡ್ ದ EPS ಇಫ್ EBIT ಈಸ್ ಡಬಲ್ಡ್ ಅಂದಾಗ ಅಂದರೆ ಪ್ರೆಸೆಂಟ್ EBIT 1,60,000 ಅಂದರೆ ಅದೇನಾದರೆ ಡಬಲ್ ಆದರೆ ಎಷ್ಟು ಅಂತ ಕೇಳಿದಾಗ ಸೊ 1,60,000 ಪ್ಲಸ್ 1,60,000 3,20,000 ಆಗುತ್ತೆ. ಓಕೆನಾ, ಇದು ಡಬಲ್ ಆದರೆ ಆಗುವಂತಹ ಒಂದು ವ್ಯತ್ಯಾಸ. ಸೊ ಈಗ ಡೈರೆಕ್ಟ್ ಆನ್ಸರ್ಗೆ ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲೇ ಹೇಳಿದ್ದೀನಿ EBIT 15 ಮಾರ್ಕ್ಸ್ ಏನಾದರೆ ಕ್ವಶನ್ ಕೇಳಿದ್ರೆ ಇಲ್ಲಿ ಪರ್ಟಿಕ್ಯುಲರ್, ಅದಾದಮೇಲೆ ಕರೆಂಟ್ ಸಿಚುವೇಶನ್, ಅದಾದಮೇಲೆ ಕ್ವಶನಲ್ಲಿ ಎಷ್ಟು ಕ್ವಶನ್ ಕೇಳಿದ್ರು ನೋಡಿ, ಆ ಸ್ಟಾರ್ ಮಾರ್ಕಲ್ಲಿರೋದು ಕ್ವಶನ್ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4ವರೆಗೂ ಕೇಳಿದ್ದಾರೆ. ಓಕೆನಾ, ಬಟ್ ನಾನಿಲ್ಲಿ ಪ್ರೆಸೆಂಟ್ ಕರೆಂಟ್ ಸಿಚುವೇಶನ್ ಮಾಡಿಲ್ಲ, ಡೈರೆಕ್ಟಾಗಿ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4ನ ಮಾಡಿದ್ದೀನಿ. ಕರೆಂಟ್ ಸಿಚುವೇಶನ್ ನೀವು ಮಾಡ್ಕೊಳ್ಳಿ, ಅದು ಈಸಿನೇ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಪರ್ಟಿಕ್ಯುಲರ್ ಆದಮೇಲೆ ಕರೆಂಟ್ ಸಿಚುವೇಶನ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ನಂದು ಪ್ರೀವಿಯಸ್ ವೀಡಿಯೋನ ನೋಡಿ, 28 ನಿಮಿಷದ ಒಂದು ವೀಡಿಯೋ ಇದೆ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಕಾಲಮಲ್ಲಿ ಪರ್ಟಿಕ್ಯುಲರು. ಸೊ ಪರ್ಟಿಕ್ಯುಲರ್ ಆದಮೇಲೆ EBIT ಮೈನಸ್ ಇಂಟ್ರೆಸ್ಟು, ಅದಾದಮೇಲೆ EBT ಬರುತ್ತೆ. EBT ಮೈನಸ್ ಟ್ಯಾಕ್ಸ್ ಮಾಡಿದಾಗ EAT ಅಥವಾ PAT ಬರುತ್ತೆ. ಸೊ ಅದರಲ್ಲಿ ಮೈನಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಮಾಡಿದಾಗ EISH ಅರ್ನಿಂಗ್ ಅವೈಲಬಿಲಿಟಿ ಈಕ್ವಿಟಿ ಶೇರ್ ಹೋಲ್ಡರ್ದು ಇದು ಬರುತ್ತೆ. ಅದಾದಮೇಲೆ EPS ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆನಾ, ಇಲ್ಲಿ ನಾನು ಹೇಳಿದ್ದೀನಿ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಹೆಂಗೆ ಬಂತು ಅಂತಂದರೆ ಅಲ್ಲಿ 4 ಕ್ವಶನ್ ಕೊಟ್ಟಿದ್ರು ಕ್ವಶನಲ್ಲಿ. ಸೊ ಅದಕ್ಕೆ 4 ಕಾಲಮ್ ಬರೆದಿದ್ದೀವಿ. ಸೊ ಪರ್ಟಿಕ್ಯುಲರ್ ಆದಮೇಲೆ ಇನ್ನೊಂದು ಕಾಲಮು ಕರೆಂಟ್ ಸಿಚುವೇಶನ್ ಬರ್ಕೋಬೇಕಾಗುತ್ತೆ, ಬಟ್ ಅದು ನಾನು ಬರ್ದಿಲ್ಲ, ಅದು ನೀವೇ ಬರೀರಿ, ಏನಿಲ್ಲ. ಸೇಮ್ 1,60,000 EBIT ಹಾಕಿ ಅದಾದಮೇಲೆ EISH 80,000ವರೆಗೂ ಬರುತ್ತೆ. ಸೊ ಅಲ್ಲಿ ನಂಬರ್ ಆಫ್ ಶೇರ್ಸು ಎಷ್ಟು ಬರುತ್ತೆ ಅಂದರೆ ಅದೊಂದು ಎಕ್ಸಾಂಪಲ್ ಹೇಳ್ತೀನಿ, 50,000 ನಂಬರ್ ಆಫ್ ಶೇರ್ಸ್ ಬರುತ್ತೆ EPS ಅಲ್ಲಿ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಈಗ ನಾನು ಏನು 4 ಕ್ವಶನ್ ಬರ್ದಿದ್ದೀನೋ ಅದನ್ನು ನೋಡ್ಕೊಂಡು ಹೋಗೋಣ ಒಂದೊಂದೇ ಬನ್ನಿ. ಈಗ ಡೈರೆಕ್ಟಾಗಿ ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ 1ಅಲ್ಲಿ ಏನು ಕೊಟ್ಟಿದ್ದಾರೆ, ಆಲ್ ಈಕ್ವಿಟಿ ಶೇರ್ಸ್. ಸೊ ಆಲ್ ಈಕ್ವಿಟಿ ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲದನ್ನು ತಗೋಬೇಕಾಗುತ್ತೆ. ಆಲ್ ಈಕ್ವಿಟಿ ಶೇರ್ ಅಂತಂದರೆ ನೀವು ನೋಡ್ಬೋದು ಆಪ್ಷನ್ 1 ಇದು ಕೇಳಿರೋದು ಆಲ್ ಈಕ್ವಿಟಿ ಶೇರ್ ಅಂತ. ಸೊ ಆಲ್ ಈಕ್ವಿಟಿ ಶೇರ್ ಅಂತ ಕೇಳಿರೋದ್ರಿಂದ EBIT ಫಸ್ಟು ಕ್ವಶನಲ್ಲಿ EBIT ಎಷ್ಟಿದೆ ಅಂತ ಹುಡ್ಕೋಬೇಕು. ಪರ್ಟಿಕ್ಯುಲರಲ್ಲಿ EBIT ಜಾಗದಲ್ಲಿ ನೋಡಿ EBIT ಈಸ್ RS 1,60,000. ಸೊ ಹೇಗಿದೆಯೋ ಹಾಗೆ 1,60,000 ಬರ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇಂಟ್ರೆಸ್ಟ್ ಇಲ್ಲೆಲ್ಲಾದರೂ ಫಸ್ಟ್ನೇದು ಸ್ಟಾರಲ್ಲಿ ಅಂದರೆ ಆಪ್ಷನ್ 1ನಲ್ಲಿ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾನು NIL ನೀಲ್ ಹಾಕಿದ್ದೀನಿ. ಅದಾದಮೇಲೆ EBITಯಿಂದ ಮೈನಸ್ ಇಂಟ್ರೆಸ್ಟ್ ಮಾಡಿದ್ದೀನಿ, ಅಂದರೆ 1,60,000 ಜೊತೆಗೆ NIL ನೀಲ್ ಮಾಡಿದ್ದೀನಿ. ಸೊ ಏನೂ ಇಲ್ಲ. ಸೊ 1,60,000 ಹಾಗೇ ಬರುತ್ತೆ. ಸೊ ಅದನ್ನು ನಾವು EBT ಅಂತ ಕರಿತೀವಿ. ಸೊ ಈಗ EBT ಜೊತೆಗೆ
1,60,000 ಮೈನಸ್ ಟ್ಯಾಕ್ಸ್ ಮಾಡಬೇಕು. ಎಷ್ಟು ಪರ್ಸೆಂಟೇಜ್ ಮಾಡಬೇಕು ಅಂತ ನೋಡಿದಾಗ ಇಲ್ಲಿ ನೋಡಿ ಕ್ವಶನಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಟ್ಯಾಕ್ಸ್ ರೇಟ್ ಇಸ್ 50%. ಸೊ ಈಗ ನಾವೇನು ಮಾಡಬೇಕಂದ್ರೆ 1,60,000 ಜೊತೆಗೆ 50% ಟ್ಯಾಕ್ಸ್ ರೇಟ್ ಮಾಡಿದಾಗ ನಮ್ಗೆ ಆನ್ಸರ್ ಬರುತ್ತೆ 80,000. ಓಕೆನಾ? ಅದಾದಮೇಲೆ 1,60,000 ಮೈನಸ್ ಟ್ಯಾಕ್ಸ್ ರೇಟ್ ಅಂದಾಗ ಸೊ 1,60,000 ಜೊತೆಗೆ ನಾವು ಟ್ಯಾಕ್ಸ್ನ 80,000ನ ಟ್ಯಾಕ್ಸ್ನ ಮೈನಸ್ ಮಾಡಿದಾಗ ನಮಗೆ ಬರೋದು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಸೊ ಎಷ್ಟು? 80,000 ಬರುತ್ತೆ. ಸೊ ಟ್ಯಾಕ್ಸ್ನ ಹೇಗೆ ಮಾಡಬೇಕು ಅಂತಂದರೆ ಮೊದಲೇ ಹೇಳಿದ್ದೀನಿ, EBT ಆನ್ಸರ್ ಏನು ಬಂದಿರುತ್ತಲ್ಲ 1,60,000 ಇಂಟು 50% ಮಾಡಬೇಕು. ಓಕೆನಾ? ಆದರೆ = ಓದಬೇಡಿ, ಪರ್ಸೆಂಟೇಜ್ ಸಿಂಬಲ್ ಓದ್ತಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಏನು EAT ಆನ್ಸರ್ 80,000 ಬರುತ್ತೆ. ಅದಾದಮೇಲೆ ಪ್ರಿಫರೆನ್ಸ್ ಡಿವಿಡೆಂಟು ನೋಡಿ, ಆಪ್ಷನ್ 1 ಸ್ಟಾರ್ 1ಅಲ್ಲಿ ನೋಡಿ ಪ್ರಿಫರೆನ್ಸ್ ಡಿವಿಡೆಂಟ್ ಅಂತ ಏನಾದರೂ ಕೊಟ್ಟಿದ್ದಾರೆ, ಏನು ಕೊಟ್ಟಿಲ್ಲ, ಜಸ್ಟ್ ಆಲ್ ಈಕ್ವಿಟಿ ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಷ್ಟೇ. ಸೊ ನಾವೇನು ಮಾಡ್ತೀವಿ ಅಂತಂದಾಗ ನೀಲ್ ಅಂತ ಬರ್ಕೊಬಿಡ್ತೀವಿ ಏನು ಕೊಟ್ಟಿಲ್ಲ ಅಂದಾಗ. ಸೊ ಅದಾದಮೇಲೆ ಅರ್ನಿಂಗ್ ಅವೈಲಬಿಲಿಟಿ ಈಕ್ವಿಟಿ ಶೇರ್ ಎಷ್ಟಾಗಿದೆ? ಟೋಟಲು 80,000 ಇದೆ. ಸೊ ಇಲ್ಲಿ ಈಗಿರೋದು ಟ್ವಿಸ್ಟು. ಏನು ಟ್ವಿಸ್ಟ್ ಅಂದರೆ ಇಲ್ಲಿ EPS ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇವಾಗ EISH ನಮಗೆ ಗೊತ್ತಾಯಿತು 80,000 ಇದೆ. ಸೊ 80,000 ಡಿವೈಡೆಡ್ ಬೈ 1,00,000 ಹೇಗೆ ಬಂತು ಅಂದರೆ ನಾನು ಇನ್ನೊಂದು ನೋಟ್ ಥರ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಕ್ವಶನ್ಗೆ ಹೋಗೋಣ. ಇಲ್ಲಿ ನೋಡಿ 50,000 ಇಲ್ಲಿ ಕ್ವಶನಲ್ಲಿ ಕೇಳಿದ್ದಾರೆ. RM ಲಿಮಿಟೆಡ್ ಕ್ಯಾಪಿಟಲೈಸ್ಡ್ ವಿತ್ 50,000 ಈಕ್ವಿಟಿ ಶೇರ್ ಆಫ್ RS 10 ಈಚ್ ಅಂತ ಕೇಳಿದ್ದಾರೆ. ಸೊ ಹಂಗಂದರೆ ಇಲ್ಲಿ ಎಕ್ಸಿಸ್ಟಿಂಗ್ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಈ 4ಕ್ಕೂ ಎಕ್ಸಿಸ್ಟಿಂಗ್ ಹಳೆಯ ಒಂದು ಈಕ್ವಿಟಿ ಶೇರ್ ಎಷ್ಟಾಗುತ್ತೆ ಅಂದರೆ 50,000 ಆಗುತ್ತೆ. ಹೊಸ ಈಕ್ವಿಟಿ ಶೇರ್ ಏನಾದರೆ ಬಂದರೆ ಅದ್ರ ಜೊತೆಗೆ ಇದನ್ನು ಪ್ಲಸ್ ಮಾಡಿಕೊಂಡು ನಾವು EPSನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಏನೋ ಹಳೆ ಈಕ್ವಿಟಿ ಶೇರು 50,000. ಸೊ ನಿಮ್ಗೇನಾದರೆ ಇದು ಕನ್ಫ್ಯೂಸನ್ ಆದರೆ ನೀವೇನು ಮಾಡ್ತೀರಿ ಅಂದರೆ ವರ್ಕಿಂಗ್ ನೋಟ್ ಅಂತ ಒಂದು ಮಾಡಿಕೊಂಡು ಇಲ್ಲಿ ನೋಡಿ, ನಾನು ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಈ ರೀತಿ ನಾನೊಂದು ಬರ್ಕೊಂಡಿದ್ದೀನಿ ನೋಡಿ. ಎಕ್ಸಿಸ್ಟಿಂಗ್ ಅಂತ ಇರೋ ಜಾಗದಲ್ಲೆಲ್ಲ ನಾನು ಇವಾಗೇನು 50,000 ಹೇಳಿದ್ದೀನೋ ಅದನ್ನು ನಾನು ಬರ್ಕೊಂಡಿದ್ದೀನಿ. ನ್ಯೂ ಶೇರೆಲ್ಲ ಹೇಗೆ ಬಂತು ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ನ್ಯೂ ಶೇರ್ ಅಂತ ಅದನ್ನು ನೀವು ಬರ್ಕೊಳ್ಳಿ. ಅದಾದಮೇಲೆ ಎರಡನ್ನೂ ಪ್ಲಸ್ ಮಾಡಿದಾಗ ಇಷ್ಟು ಬರುತ್ತೆ. ಇದನ್ನು ನೀವು ನಂಬರ್ ಆಫ್ EPS ಜಾಗದಲ್ಲಿ ಇದನ್ನು ಮಾಡಿಕೊಂಡು ಡಿವೈಡ್ ಮಾಡಿದಾಗ EPS ನಿಮಗೆ ಬರುತ್ತೆ. ಓಕೆನಾ? ಈಗ 50,000 ಈಕ್ವಿಟಿ ಶೇರ್ ಇರೋ ವಿಷಯ ನಿಮಗೆ ಗೊತ್ತಾಯಿತು. ಇಲ್ಲಿ ಅವ್ರು ಏನು ಕೇಳಿದ್ದಾರೆ? ಆಲ್ ಈಕ್ವಿಟಿ ಶೇರ್ ಅಂತ ಕೇಳಿದ್ದಾರೆ. ಸೊ 50,000 ನಮ್ಮ ಹತ್ರ ಇದೆ. ಅದಾದಮೇಲೆ ಮತ್ತೆ ಇನ್ನೂ 50,000 ಏನು ಮಾಡಬೇಕು ಅಂತಂದಾಗ ನಾವು ವೆರಿ ಸಿಂಪಲ್. 50,000 ಈಕ್ವಿಟಿ ಶೇರ್ ಅಂತ ಕೊಟ್ಟಿದ್ದಾರೆ. ಅದೊಂದು ಎಕ್ಸಿಸ್ಟಿಂಗ್ ಶೇರ್ ಆಯಿತು. ಇನ್ನೂ 50,000 ಇದೆ. ಅದನ್ನೇ ಹೇಗೆ ಕಂಡುಹಿಡ್ಕೋಬೇಕಂದ್ರೆ 5 lakh ಇಲ್ಲಿ ನೋಡಿ, ಈ 5 lakh ಎಕ್ಸ್ಪೆನ್ಷನ್ ಪ್ರೋಗ್ರಾಮ್ ಅಂತಿದೆಯಲ್ಲ, ಈ 5 lakh ಡಿವೈಡೆಡ್ ಬೈ RS 10 ಈಚ್ ಅಂತ ಇದೆಯಲ್ವಾ, ಅಂದರೆ 10 ಈಚ್ ಅಂತ ಇದೆಯಲ್ಲ, ಅದ್ರ ಜೊತೆಗೆ ನಾವು ಡಿವೈಡೆಡ್ ಬೈ ಮಾಡಿದಾಗ ನಮಗೆ 50,000 ಬರುತ್ತೆ. ಅದು ನ್ಯೂ ಈಕ್ವಿಟಿ ಶೇರ್. ಸೊ ಇದು ಹಳೇದು 50 ಈಕ್ವಿಟಿ ಶೇರ್ ಪ್ಲಸ್ ನ್ಯೂ 50 ಈಕ್ವಿಟಿ ಶೇರ್ ಎರಡು ಸೇರಿಸಿ 1 lakh ಆಗುತ್ತೆ. ಸೊ ಆ 1 lakhನ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕರಿತೀವಿ. ಸೊ ಈಗ 80,000 ಡಿವೈಡೆಡ್ ಬೈ 1 lakh 0.80 ಬರುತ್ತೆ. ಇದು ಆಪ್ಷನ್ 1 ಆನ್ಸರ್. ಓಕೆನಾ? ಈಗ ನಾವು ಆಪ್ಷನ್ 2ನ ನೋಡೋಣ. ಆಪ್ಷನ್ 2 ಅಲ್ಲಿ ನೋಡಿ, RS 2,50,000 ಇನ್ ಈಕ್ವಿಟಿ ಅಂಡ್ ದ ಬ್ಯಾಲೆನ್ಸ್ ಇನ್ ಪ್ರಿಫರೆನ್ಸ್ ಶೇರ್ ಕೇರಿಂಗ್ 10% ಡಿವಿಡೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಆಪ್ಷನ್ 2 ಅಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ಆಪ್ಷನ್ 2 ನೋಡಿ, 1,60,000 EBIT ಹಾಗೆ ಬರ್ಕೊಂಡಿದ್ದೀವಿ. ಸೊ ಇಲ್ಲಿ ಇಂಟ್ರೆಸ್ಟ್ ಜಾಗದಲ್ಲಿ ಏನಾದರೂ ಕೊಟ್ಟಿದ್ದಾರೆ ಆಪ್ಷನ್ 2 ಅಲ್ಲಿ ಅಂತ ನೋಡಿದಾಗ ಇಲ್ಲ. ಆಪ್ಷನ್ 2 ಅಲ್ಲಿ ಜಸ್ಟ್ ಪ್ರಿಫರೆನ್ಸ್ ಶೇರ್ಸ್ ಕೇರಿಂಗ್ 10% ಡಿವಿಡೆಂಟ್ ಬಟ್ 2,50,000 ಇನ್ ಈಕ್ವಿಟಿ ಇದು ಮಾತ್ರ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಇಂಟ್ರೆಸ್ಟ್ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಕೊಟ್ಟಿಲ್ಲ ಅಂದಾಗ ನಾವೇನಾಗಬೇಕು? NIL ನೀಲ್ ಹಾಕಬೇಕಾಗುತ್ತೆ. ಅದಾದಮೇಲೆ 1,60,000 ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ಕೆಳಗಡೆ EBTಯಲ್ಲಿ ಬರ್ಕೋಬೇಕಾಗುತ್ತೆ ಆಪ್ಷನ್ 2 ಅಲ್ಲಿ. ಅದಾದಮೇಲೆ 1,60,000 ಜೊತೆಗೆ ಮೈನಸ್ ಟ್ಯಾಕ್ಸ್ ರೇಟ್ ಮಾಡಿದಾಗ ಎಷ್ಟಾಗುತ್ತೆ ಅಂದಾಗ 50% ಟ್ಯಾಕ್ಸ್ ಮಾಡಿದಾಗ ನಮಗೆ 80,000 ಬರುತ್ತೆ. ಸೊ ಅದಾದಮೇಲೆ 1,60,000 ಜೊತೆಗೆ 80,000ನ ಮೈನಸ್ ಮಾಡಿದಾಗ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ, EAT ಬರುತ್ತೆ. ಸೊ ಎಷ್ಟು ಬರುತ್ತೆ? 80,000 ಬರುತ್ತೆ. ಅದಾದಮೇಲೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ನೆಕ್ಸ್ಟ್ ಪ್ರಿಫರೆನ್ಸ್ ಡಿವಿಡೆಂಟ್ ಅಂತ ಇದೆಯಲ್ವಾ, ಬನ್ನಿ ಆಪ್ಷನ್ 2 ಅಲ್ಲಿ ಕ್ವಶನ್ ನೋಡ್ಕೊಬರೋಣ ಏನು ಕೊಟ್ಟಿದ್ದಾರೆ ಅಂತ.
ನೋಡಿ 2,50,000 ಇನ್ ಈಕ್ವಿಟಿ ಅಂಡ್ ದ ಬ್ಯಾಲೆನ್ಸ್ ಇನ್ ಪ್ರಿಫರೆನ್ಸ್ ಶೇರ್ ಕೇರಿಂಗ್ 10% ಡಿವಿಡೆಂಟ್ ಅಂದಾಗ ನಾವೇನು ಮಾಡಬೇಕಂದ್ರೆ ವೆರಿ ಇಂಪಾರ್ಟೆಂಟ್ 2,50,000 ಇಂಟು 10% ಸಿಂಬಲ್ನ ಕ್ಲಿಕ್ ಮಾಡಿ ನಿಮಗೆ 25,000 ಬರುತ್ತೆ. ಆ ಒಂದು ಬಂದಿರೋಂಥ 25,000ನ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಆಪ್ಷನ್ 2 ಅಲ್ಲಿ ಪ್ರಿಫರೆನ್ಸ್ ಡಿವಿಡೆಂಟ್ ಅಂತ ಇದೆಯಲ್ಲ ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನೋಡಿ ಕ್ವಶನಲ್ಲಿ ಏನು ಪ್ರಿಫರೆನ್ಸ್ ಡಿವಿಡೆಂಟ್ ಕೊಟ್ಟಿರ್ತಾರೆ ಮತ್ತು ಇಂಟ್ರೆಸ್ಟ್ ಕೊಟ್ಟಿರ್ತಾರೆ, ಅದನ್ನು ಕ್ವಶನಲ್ಲಿ ಸಮ್ಟೈಮ್ಸ್ ಇಂಟ್ರೆಸ್ಟ್ ಅಂತ ಕೊಟ್ಟಿರ್ತಾರೆ, ಅದನ್ನು ಡಿಬೆಂಚರ್ ಅಂತ ಕೊಟ್ಟಿರ್ತಾರೆ. ಅದಾದಮೇಲೆ ಪ್ರಿಫರೆನ್ಸ್ ಶೇರ್ ಅಥವಾ ಪ್ರಿಫರೆನ್ಸ್ ಡಿವಿಡೆಂಟ್ ಅಂತ ಕೊಟ್ಟಿರ್ತಾರೆ, ಅದನ್ನು ಈ ಕಾಲಮಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈಗ ಆಪ್ಷನ್ 2 ಅಲ್ಲಿ ಪ್ರಿಫರೆನ್ಸ್ ಡಿವಿಡೆಂಟ್ ಕೊಟ್ಟಿದ್ರು. ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಯಾವುದರಿಂದ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದರೆ ಇಲ್ಲಿ ಸ್ಟಾರ್ 2 ಎರಡನೇ ಸ್ಟಾರ್ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ಆಪ್ಷನ್ 2 ಅಂತ ಕರಿತೀವಿ ಅದನ್ನು. ಅದರಲ್ಲಿ ನೋಡಿ ಪ್ರಿಫರೆನ್ಸ್ ಶೇರ್ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಅದಕ್ಕೆ ನಾವಿಲ್ಲಿ ಏನು ಮಾಡಿದ್ದೀವಿ ಅಂದರೆ ಪ್ರಿಫರೆನ್ಸ್ ಡಿವಿಡೆಂಟಲ್ಲಿ ಎಂಟ್ರಿ ಮಾಡಿದ್ದೀವಿ 25,000 ಆಪ್ಷನ್ 2 ಅಲ್ಲಿ. ಯಾಕೆ 25,000 ಆ್ಯಡ್ ಮಾಡಿದ್ದೀವಿ ಅಂದರೆ ಇಲ್ಲಿ 2,50,000 ಇಂಟು 10% ಮಾಡಿರೋದಕ್ಕೆ ನಮಗೆ 25 ಬಂದಿದೆ. ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಈಗ EATಯಿಂದ ಮೈನಸ್ ಪ್ರಿಫರೆನ್ಸ್ ಡಿವಿಡೆಂಟ್ ಮಾಡಿದಾಗ ನಮಗೆ 55,000 ಬರುತ್ತೆ. ಆ 55,000 ಹಾಗೆ ನಾವು ಬರೆದಿಟ್ಕೋತೀವಿ. ಈಗ ನಂಬರ್ ಆಫ್ ಈಕ್ವಿಟಿ ಶೇರ್ ನಾವು ಕಂಡುಹಿಡಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ ಓಲ್ಡ್ ಈಕ್ವಿಟಿ ಶೇರ್ ಅಂದರೆ ಎಕ್ಸಿಸ್ಟಿಂಗ್ ಎಷ್ಟಿದೆ ಈಕ್ವಿಟಿ ಶೇರ್ 50,000 ಇದೆ ಅಂತ. ಈಗ ಹೊಸ್ದಾಗಿ ಎಷ್ಟು ಆ್ಯಡ್ ಆಗಿದೆ ಅಂತಂದರೆ ಬನ್ನಿ ನೋಡೋಣ. ಇಲ್ಲಿ ವರ್ಕಿಂಗ್ ನೋಟಲ್ಲಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಆಪ್ಷನ್ 2 ಅಲ್ಲಿ ವರ್ಕಿಂಗ್ ನೋಟಲ್ಲಿ ನ್ಯೂ ಬಂದುಬಿಟ್ಟು ಓಲ್ಡ್ ಎಕ್ಸಿಸ್ಟಿಂಗ್ 50,000 ಇದೆ, ನ್ಯೂ 25,000 ಆ್ಯಡ್ ಆಗಿದೆ. ಹೇಗೆ 25,000 ಆ್ಯಡ್ ಆಯಿತು ಅಂತಂದರೆ ವೆರಿ ಸಿಂಪಲ್. ಇಲ್ಲಿ ನೀವು ಕ್ವಶನಲ್ಲಿ ನೋಡ್ತಿರ್ಬೋದು 2,50,000 ಇನ್ ಈಕ್ವಿಟಿ ಅಂತ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ. ಈ ಈಕ್ವಿಟಿನ ಏನು ಮಾಡಬೇಕಂದ್ರೆ 2,50,000 ಡಿವೈಡೆಡ್ ಬೈ ಇಲ್ಲಿ ಮೇಲ್ಗಡೆ ನೋಡಿ 50,000 ಈಕ್ವಿಟಿ ಶೇರ್ ಆಫ್ RS 10 ಈಚ್ ಅಂತಿದೆಯಲ್ಲ, ಏನು ಮಾಡಬೇಕಂದ್ರೆ ಆ 10 ಈಚ್ನ ಮಾತ್ರ ತಗೋಬೇಕು. ಅಂದರೆ ಇಲ್ಲಿ ಆಪ್ಷನ್ 2 ಅಲ್ಲಿ 2,50,000 ಡಿವೈಡೆಡ್ ಬೈ ಮೇಲ್ಗಡೆ 10 ಈಚ್ ಅಂತ ಇದೆಯಲ್ಲ, ಸೊ ಡಿವೈಡೆಡ್ ಬೈ 10 ಮಾಡಿದಾಗ ನಮಗೆ 25,000 ಬರುತ್ತೆ. ಸೊ 50,000 ಪ್ಲಸ್ 25,000 ಎಷ್ಟಾಯಿತು 75,000 ಆಯಿತು ಆಪ್ಷನ್ 2 ಅಲ್ಲಿ. ಇದು ನಂಬರ್ ಆಫ್ ಶೇರ್ನ ಈ ರೀತಿ ಕಂಡುಹಿಡಿತಾರೆ. ಸೊ ಈಗ 75,000 ಆಪ್ಷನ್ 2 ಅಲ್ಲಿ ಬರ್ಕೊಂಡಿದ್ದೀನಿ. ಸೊ 55,000 ಡಿವೈಡೆಡ್ ಬೈ 75,000 ಎಷ್ಟಾಯಿತು 0.73 ಆಯಿತು. ಈಗ ಆಪ್ಷನ್ 3 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಬನ್ನಿ ನೋಡೋಣ. ವೆರಿ ಸಿಂಪಲ್. ಆಪ್ಷನ್ 3 ಅಲ್ಲಿ 2,50,000 ಇನ್ ಈಕ್ವಿಟಿ ಅಂಡ್ ದ ಬ್ಯಾಲೆನ್ಸ್ ಇನ್ ಡಿಬೆಂಚರ್ ಅಟ್ 10% ಇಂಟ್ರೆಸ್ಟ್. ನೋಡಿ ಡಿಬೆಂಚರ್ ಅಂದರೆ ಇಂಟ್ರೆಸ್ಟ್ ಅಂತ. ಓಕೆನಾ. ಇಲ್ಲಿ ಇಂಟ್ರೆಸ್ಟ್ ಅಂತ ಅಲ್ಲೂ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ 2,50,000 ಇನ್ ಈಕ್ವಿಟಿ ಅಂಡ್ ದ ಬ್ಯಾಲೆನ್ಸ್ ಇನ್ ಡಿಬೆಂಚರ್ 10% ಇಂಟ್ರೆಸ್ಟ್ ಅಂದಿದ್ದಾರೆ. ಓಕೆ ಬನ್ನಿ ಆಪ್ಷನ್ 3 ಕಾಲಮ್ಗೆ ಹೋಗೋಣ. ಆಪ್ಷನ್ 3 ನೋಡಿ EBIT ಆಸ್ ಇಟ್ ಈಸ್ 1,60,000 ಬರೆದಿದ್ದೀವಿ. ಸೊ ಇಂಟ್ರೆಸ್ಟ್ 25,000 ಬರೆದಿದ್ದೀನಿ. ಹೇಗೆ ಬಂತು ಅಂತಂದರೆ ಈಗ ನಾವು ಆಪ್ಷನ್ 3 ನಾವು ನೋಡ್ಕೊಬಂದ್ವಿ ಕ್ವಶನಲ್ಲಿ. ಅಂದರೆ 2,50,000 ಇಂಟು 10%ನ ನಾವು ಮಾಡಿದಾಗ ಕ್ಯಾಲ್ಕುಲೇಟರ್ ನಮ್ಗೆ 25,000 ಬರುತ್ತೆ. ಆ 25,000ನ ಇಲ್ಲಿ ಎಂಟ್ರಿ ಮಾಡಿದ್ದೀವಿ ಇಂಟ್ರೆಸ್ಟಲ್ಲಿ ಆಪ್ಷನ್ 3 ಅಲ್ಲಿ. ಅದಾದಮೇಲೆ 1,60,000 ಮೈನಸ್ 25,000 ನಮಗೆ EBT ಬರುತ್ತೆ. ಅದು 1,35,000 ಬರುತ್ತೆ. ಇದ್ರ ಜೊತೆಗೆ ನಾವು ಟ್ಯಾಕ್ಸ್ 50% ಮಾಡಿದಾಗ ನಮಗೆ 67,500 ಬರುತ್ತೆ. ಓಕೆನಾ. ಅದಾದಮೇಲೆ EBTಯಿಂದ ಮೈನಸ್ ಟ್ಯಾಕ್ಸ್ನ ಮಾಡಿದಾಗ ಅಂದರೆ 1,35,000ಇಂದ 67,500ನ ಮಾಡಿದಾಗ ನಮಗೆ 67,500 ಬರುತ್ತೆ. ಓಕೆ ನೆಕ್ಸ್ಟ್ ಇಲ್ಲಿ ಪ್ರಿಫರೆನ್ಸ್ ಡಿವಿಡೆಂಟ್ ನಮಗೆ ಆಪ್ಷನ್ 3 ಅಲ್ಲಿ ಏನಂದರೆ ಪ್ರಿಫರೆನ್ಸ್ ಡಿವಿಡೆಂಟ್ ಅಂತ ಏನಾದರೂ ಕೊಟ್ಟವರ ಅಂದರೆ 3ನೇ ಸ್ಟಾರಲ್ಲಿ ಅಂದರೆ ಆಪ್ಷನ್ 3 ಅಂತ ಕರಿತೀವಿ ಅದನ್ನು. ಯಾವುದೇ ರೀತಿಯಾದ ಪ್ರಿಫರೆನ್ಸ್ ಶೇರ್ನ ಇಲ್ಲಿ ಕೊಟ್ಟಿಲ್ಲ, ಬೇರೆ ಡಿಬೆಂಚರ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಅದು ಆಲ್ರೆಡಿ ನಾವು ಬರೆದುಬಿಟ್ಟಿದ್ದೀವಿ. ಸೊ ಇಲ್ಲಿ ಏನು ಕೊಟ್ಟಿಲ್ಲ ಅಂದರೆ ನೀಲ್ ಬರಿಬೇಕಾಗುತ್ತೆ. ಅದಾದಮೇಲೆ 67,500ನ ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೋಬೇಕಾಗುತ್ತೆ. EASH 67,500. ಈಗ ನಂಬರ್ ಆಫ್ ಈಕ್ವಿಟಿ ಶೇರ್ ಮತ್ತೆ 75,000 ಹೇಗಾಯ್ತು ಅಂದರೆ ಎಕ್ಸಿಸ್ಟಿಂಗ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ಎಕ್ಸಿಸ್ಟಿಂಗ್ ಎಷ್ಟಿದೆ 50,000 ಇದೆ. ಈಗ ಮತ್ತೆ 25,000 ಹೇಗೆ ಬಂತು ಅಂದರೆ ಇಲ್ಲಿ ನೋಡಿ 3ನೇ ಆಪ್ಷನ್ 3 ಅಲ್ಲಿ 2,50,000 ಡಿವೈಡೆಡ್ ಬೈ 10 ಈಚ್ ಮೇಲ್ಗಡೆ ಕ್ವಶನಲ್ಲಿ ಇದೆಯಲ್ಲ 50,000 ಈಕ್ವಿಟಿ ಶೇರ್ ಆಫ್ RS 10 ಈಚ್ ಅಂತ. ಈ 10ಇಂದ ಡಿವೈಡೆಡ್ ಮಾಡಿದಾಗ ನಮ್ಗೆ 25,000 ಬರುತ್ತೆ. ಸೊ ಆಗ 25,000 ಪ್ಲಸ್ 50 75,000. ಅದಾದಮೇಲೆ 67,500 ಡಿವೈಡೆಡ್ ಬೈ 75,000
ಮಾಡಿದಾಗ ನಮಗೆ 0.90 ಬರುತ್ತೆ. ಇದು ಆಪ್ಷನ್ 3 ಆನ್ಸರು. ಆಪ್ಷನ್ 4 ಏನು ಕೇಳಿದ್ದಾರೆ ಅಂದರೆ ಆಲ್ ಡಿಬೆಂಚರ್ ಅಟ್ 8% ಇಂಟ್ರೆಸ್ಟ್ ಅಂತ ಕೇಳಿದ್ದಾರೆ. ಇಲ್ಲಿ ಆಲ್ ಡಿಬೆಂಚರ್ ಆಫ್ 8% ಇಂಟ್ರೆಸ್ಟ್ ಅಂದಾಗ ಆಪ್ಷನ್ 4 ಆ್ಯಸ್ ಇಟ್ ಈಸ್ ಹೆಂಗೆ ಇಂಟ್ರೆಸ್ಟ್ ಅಂದರೆ ಇಲ್ಲೇ ಬರ್ಕೋಬೇಕಾಗುತ್ತೆ EBIT ಆದಮೇಲೆ. ಸೊ EBIT 1,60,000 ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ. ಆಮೇಲೆ ಇಂಟ್ರೆಸ್ಟ್ 40,000 ಹೇಗೆ ಬಂತು ಅಂದರೆ ಇಲ್ಲಿ ನೋಡಿ ಆಲ್ ಡಿಬೆಂಚರ್ 8% ಅಂತಿದೆ, ಬಟ್ ಯಾವುದು ಇಲ್ಲಿ ಸಂಖ್ಯೆ ಕೊಟ್ಟಿಲ್ಲ ಏನೂ. ಯಾವುದರಿಂದ ನಾವು ಇದನ್ನು 8% ಮಾಡಬೇಕು ಅಂತಂದರೆ ಮೇಲ್ಗಡೆ ನಿಮಗೆ 5 lakh ಫಾರ್ ಎಕ್ಸ್ಪೆನ್ಷನ್ ಪ್ರೋಗ್ರಾಮ್ ಅಂತ ಇದೆಯಲ್ಲ ಅದ್ರ ಜೊತೆಗೆ ಮಾಡಬೇಕಾಗುತ್ತೆ. ಸೊ 5 lakh ಇಂಟು 8% ಮಾಡಿದಾಗ ಮಾಡೋಣ ಇರಿ. 5 lakh ಇಂಟು 8%, 5 lakh ಇಂಟು 8% ಮಾಡಿದಾಗ 40,000 ಬರುತ್ತೆ. ಆ 40,000ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ಇಂಟ್ರೆಸ್ಟಲ್ಲಿ. ಸೊ 1,60,000 ಮೈನಸ್ 40,000 1,20,000 EBT ಆಗುತ್ತೆ. ಆ 1,20,000 EBT ಜೊತೆಗೆ ಮೈನಸ್ ಟ್ಯಾಕ್ಸ್ನ ಮಾಡಿದಾಗ 50% 60,000 ಬರುತ್ತೆ. ಅದಾದಮೇಲೆ EBT 1,20,000 ಜೊತೆಗೆ ಮೈನಸ್ ಟ್ಯಾಕ್ಸ್ ರೇಟ್ ಮಾಡಿದಾಗ 60,000 ಮೈನಸ್ ಮಾಡಿದಾಗ 60,000 ಆನ್ಸರ್ ಬರುತ್ತೆ EAT. ಈ 60,000 ಆನ್ಸರ್ ಆದಮೇಲೆ ನೆಕ್ಸ್ಟ್ ಪ್ರಿಫರೆನ್ಸ್ ಡಿವಿಡೆಂಟ್ ಏನಾದರೂ ಕೊಟ್ಟಿದ್ದಾರೆ ಅಂದರೆ ಇಲ್ಲ, ಬೇರೆ ಇಂಟ್ರೆಸ್ಟ್ ಮಾತ್ರ ಕೊಟ್ಟಿದ್ರು. ಸೊ ಅದಕ್ಕೆ NIL ನೀಲ್ ಹಾಕಿದ್ದೀವಿ. ಸೊ ಅದಾದಮೇಲೆ 60ನ ಹೇಗಿದೆ ಹಾಗೆ ಬರ್ಕೊಂಡಿದ್ದೀವಿ, ಅದು EISH ಅಂತ ಕರಿತೀವಿ. ಅದಾದಮೇಲೆ ಇಲ್ಲಿ ನಂಬರ್ ಆಫ್ ಶೇರ್ಸ್ ಎಷ್ಟು 50,000 ಬಂದಿದೆ. ಹೇಗೆ ಬಂದಿದೆ ಅಂದರೆ ಸೊ ಇಲ್ಲಿ ಜಸ್ಟ್ ಆಪ್ಷನ್ 4ಅಲ್ಲಿ ನೀವು ನೋಡಿರ್ಬೋದು ಏನು ಕೊಟ್ಟಿದ್ದಾರೆ, ಆಲ್ ಡಿಬೆಂಚರ್ 8% ಅಂತ ಕೊಟ್ಟಿದ್ದಾರೆ. ಯಾವುದೇ ಈಕ್ವಿಟಿ ಶೇರ್ ಅವ್ರು ಕೊಟ್ಟಿಲ್ಲ. ಸೊ ಆ ರೀಸನ್ಗೋಸ್ಕರ ನಾವೇನು ಬರ್ದಿಲ್ಲ. ಸೊ ಜಸ್ಟ್ ಎಕ್ಸಿಸ್ಟಿಂಗ್ ಶೇರ್ ಎಷ್ಟಿತ್ತು 50,000 ಇತ್ತು, ಅದನ್ನೇ ನಾವು ತೊಗೊಂಡಿದ್ದೀವಿ. 60,000 ಡಿವೈಡೆಡ್ ಬೈ 50,000 1.20 ಆನ್ಸರ್ ಆಗಿದೆ. ಇದಾದಮೇಲೆ EPS ಕ್ಯಾಲ್ಕುಲೇಟ್ ಮಾಡಿ ಅಂದಿದ್ವಿ. EPS ಕ್ಯಾಲ್ಕುಲೇಟ್ ಮಾಡಿದ್ದಾಯಿತು. ವಾಟ್ ವುಡ್ EPS ಇಫ್ EBIT ಡಬಲ್ಡ್? EBIT ಡಬಲ್ ಆದರೆ ಹೇಗೆ ಮಾಡ್ತೀರಾ ಅಂತ ಏನಾದರೂ ಕೇಳಿದ್ರೆ ನೀವು ಇನ್ನೊಂದು ಕಾಲಮ್ ಪಕ್ಕದಲ್ಲೇ ಬರ್ಕೋಬೇಕು. ಆಪ್ಷನ್ 5 ಕಾಲಮ್ ಅಂತಾದರೂ ಬರ್ಕೊಳ್ಳಿ ಅಥವಾ ನಾರ್ಮಲಾಗಿ ಬರ್ಕೊಳ್ಳಿ. ನೋಡಿ ನಾನು ಬರ್ಕೊಂಡಿದ್ದೀನಿ. ಫಸ್ಟು ಎಷ್ಟು 1,60,000 ಇತ್ತು EBIT ರೈಟ್ ನಾವು ಮೇಲ್ಗಡೆ. ಸೊ ಅದು ಡಬಲ್ ಆದರೆ ಎಷ್ಟಾಗುತ್ತೆ ಅಂದಾಗ ಡಬಲ್ ಆದರೆ 3,20,000 ಆಗುತ್ತೆ. ಅದಾದಮೇಲೆ ಕ್ವಶನಲ್ಲಿ ನೋಡಿ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅಂತ, ಯಾವುದೇ ರೀತಿ ಇಂಟ್ರೆಸ್ಟ್ ಕೊಟ್ಟಿರಲ್ಲ. 3,20,000 ಹಾಗೆ ಬರ್ಕೊಂಡಿರ್ತೀನಿ. ಟ್ಯಾಕ್ಸ್ ರೇಟ್ 50% ಫಿಕ್ಸ್ಡ್. ಸೊ 3,20,000 ಟ್ಯಾಕ್ಸ್ ರೇಟ್ ಮಾಡಿದಾಗ 1,60,000 ಬರುತ್ತೆ. EAT ಆ್ಯಸ್ ಇಟ್ ಈಸ್ ಸೇಮ್ ಹಂಗೆ ಇರುತ್ತೆ. ಪ್ರಿಫರೆನ್ಸ್ ಡಿವಿಡೆಂಟು ಕೊಟ್ಟಿಲ್ಲ. ಸೊ 1,60,000 ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಬರ್ಕೊಂಡಿದ್ದೀನಿ. ಅದಾದಮೇಲೆ ಓಲ್ಡ್ ಅಂದರೆ ನ್ಯೂ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ನಂಬರ್ ಆಫ್ ಶೇರ್ ಎಷ್ಟಿತ್ತು 50,000 ಇತ್ತು. ಸೊ 50,000 ಹಂಗೆ ಇದೆ. ಸೊ ಎರಡನ್ನೂ ಡಿವೈಡೆಡ್ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬಂತು, 1,60,000 ಡಿವೈಡೆಡ್ ಬೈ 50,000. ಆನ್ಸರ್ ನಮಗೆ 3.2 ಸಮಥಿಂಗ್ ಬರ್ತಾ ಇದೆ. ಓಕೆನಾ, ನಿಮ್ಮ ಇಲ್ಲಿಗೆ ಈ ಒಂದು EBIT ಪ್ರಾಬ್ಲಮ್ ಮುಗಿಯುತ್ತೆ ಸಿಂಪಲಾಗಿ. ಇನ್ನೂ ಇದು ಬಂದುಬಿಟ್ಟು 2021 ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕ್ವಶನ್ ಪೇಪರ್ BBA. ನಿಮಗೆ ಇನ್ನೂ ಏನಾದರೆ ಬೇಕು ಅಂತಂದರೆ ನಾನು ಹೆಚ್ಚಿನ ವೀಡಿಯೋಗಾಗಿ 2021, 22, 23, 24, 25 ಎಲ್ಲ ಪೇಪರ್ನ ಅಪ್ಲೋಡ್ ಮಾಡ್ತೀನಿ. ಇದು 21 ಪೇಪರ್ ಮರೆಯಬೇಡಿ.